ಹಲೋ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿಯ ಮ್ಯಾಜಿಕ್ ಬೋರ್ಡ್ಗೆ. ಇಲ್ಲಿ ಭೂಮಿನ ಜೋಗ್ತಿ ಅಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ತಾಯಿ, ಹತ್ರದಲ್ಲೇ ಇದೆ, ಎಲ್ಲ ಒಳ್ಳೇದಾಗುವಂಥದ್ದು. ನೀನು ಆ ತಾಯಿ ಬರ್ಬೇಕು ಅಂದ್ರೆ ಭೂಮಿ ಕೇಳ್ಕೊಂಡಿರ್ತಾಳೆ. ನಮ್ಮ ಮನೆಯಿಂದ ಒಬ್ರು ಬಹಳ ಮುಖ್ಯವಾದ ಕಾಣೆ ಆಗಿದ್ದಾರೆ ಇನ್ನ ಕೇಳಿರೋ ಮಾತಿಗೆ. ಅದಕ್ಕೆ ಜೋಗ್ತಿ ಅಮ್ಮ ಹೇಳ್ತಾರೆ, ಎದ್ರಬೇಡ ತಾಯಿ, ಹಾಕಿ ಬರೋದಕ್ಕೆ ಅಡೆತಡೆಗಳು ಮೂರಿದಾವ. ಅಂದ್ರೆ ದೇವಯಾನಿ ಕೊಲೆ ಮಾಡಕ್ ನಿಂತವಳೆ ಭದ್ರನ್ ಮೂಲಕ, ಅಶ್ವಿನಿನೂ ಕೂಡ ಹುಡ್ಕಾಡ್ತಾ ಇದ್ದಾಳೆ. ಆಯ್ತಾ, ಇಲ್ಲಿ ಇವರು ಮನೆಗ್ ಬರ್ಲಿ ಅಂತ ಹುಡುಕ್ತಾ ಇದಾರೆ. ಅದಕ್ಕೆ ಅದೇನದು ಹೇಳಿ, ಅದಕ್ಕೆ ಪರಿಹಾರ ಆಗ್ಬೇಕು ಅಂತ ಹೇಳ್ತಾರೆ. ಹೇಳಿದಾಗ ಅದಕ್ಕೆ ಏನ್ ಹೇಳಿ ಅದ್ ಮಾಡ್ತೀನಿ ಅಂತವೆ. ವ್ರತ ಮಾಡ್ಬೇಕವ, ಈ ಶಿವನ ಸನ್ನಿಧಾನದಲ್ಲಿ ನಾಗಪ್ಪನಿಗೆ ಪೂಜೆ ಆಗ್ಬೇಕು. ಹಾಗಾಗಿ ದೇವ್ರಿಗಿಬ್ರಿಗೂ ಕೂಡ ಪೂಜೆ ಆದ್ರೆ ಒಳ್ಳೆ ಶ್ರೇಷ್ಠ, ಅದು ಎಲ್ಲ ಒಳ್ಳೇದಾಯ್ತದೆ. ಆಕೆ ನಿಮ್ ಮನೆಗ್ ಬರ್ತಾಳೆ ಅಂತ ಅಂದಾಗ ಅದಕ್ಕೆ ಏನ್ ಮಾಡ್ಬೇಕು ಜೋಗ್ತಿ ಅಮ್ಮ ಅಂದಾಗ, ವ್ರತ ಮಾಡ್ಬೇಕು ಮಗಳಾದವಳು. ಅದಕ್ಕೆ ಭೂಮಿ ಅಂತಾಳೆ, ಅವ್ರ ಮಗಳಿಲ್ಲ ಅಂದ್ರೂ ಕೂಡ ಅವ್ರ ಸ್ಥಾನದಲ್ಲಿ ನಿಂತು ನಾನ್ ಮಾಡ್ಬೋದಾ? ಅದಕ್ಕಾಗೇನೆ ಮುಂದಾಲೋಚನೆ ದೃಷ್ಟಿನಲ್ಲಿ ನೋಡ್ತಾರೆ. ದೂರದೃಷ್ಟಿನಲ್ಲಿ ನೋಡಿದಾಗ ಆಕೆ ಜ್ಞಾನಕ್ಕೆ ಕಂಡು ಬರ್ತದೆ. ಶಾರದಾ ಮಗುನ ಇಟ್ಕೊಂಡು ಶ್ರವಣ್ ಬಿಟ್ಟೋಗಿದ್ದು, ಕಾರ್ ಕೆಟ್ಟೋಗಿರೋದು, ಬೇರೆ ಕಡೆ ಮೆಕ್ಯಾನಿಕ್ ಕರ್ಕೊಬರಕ್ಕೆ, ಆನಂತರ ಶಾರದಾ ಆ ಮಗುನ ಬಚ್ಚಿಟ್ಕೊಂಡಿದ್ದು, ದೇವಯಾನಿ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡಿದ್ದು, ಆ ಮಗುನ ದೇವಯಾನಿ ಡ್ರೈವರ್ಗೆ ಒಪ್ಸಿದ್ದು, ಅಂದ್ರೆ ಭೂಮಿ ಸಾಕು ಅಪ್ಪನಿಗೆ. ಇದೆಲ್ಲ ನೋಡ್ಬಿಟ್ಟು, ಓ ಇವಳೆ ಮಗಳು ಆಗ್ಬೋದು, ನೀನೇ ಮಾಡು ತಾಯಿ, ಒಳ್ಳೇದಾಗತ್ತೆ. ಆ ತಾಯಿ ಮನೆಗ್ ಬರ್ತಾಳೆ. ತಾಯಿನ ಸ್ವಂತ ಮಗಳೇ ಆ ತಾಯಿ ಮನೆಗ್ ಕರ್ಕೊಬರಂಗಂತ. ಅಂದ್ರೆ ಭೂಮಿನ ಅಲ್ವಾ ಮಗಳು. ಇಲ್ಲಿ ಅಶ್ವಿನಿ ಕಾಯ್ತಾ ಇರ್ತಾಳೆ, ನೋಡ್ಬಿಡ್ತಾಳೆ ಎಂಗೇಜ್ಮೆಂಟ್ ಆಗದ್ದನ್ನ. ನನಗ್ ಮದ್ವೆ ಮಾಡು ಅಂದ್ರೆ ನಿನ್ ಮಗಳನ್ನ ಎಂಗೇಜ್ಮೆಂಟ್ ಮಾಡಿದೀಯಾ ಅಂತೇಳಿ ಎಲ್ಲ ಹೊರ್ಗಡೆಗೆ ಬರ್ತಾರೆ. ಹೊರ್ಗಡೆಗೆ ಬರ್ತಿದ್ದಾಗೇನೆ ಎಲ್ಲ ಮಾತಾಡ್ಕೊಂಡು ಹೇಗೂ ಒಳ್ಳೇದಾಯ್ತಲ್ಲ ಅಂತಾರೆ. ನಚ್ಚಿ ಮೊದ್ಲು ಹೋಗ್ಬೇಕಾದ್ರೆ ಎಂಗೇಜ್ಮೆಂಟ್ಗೆ ಅವನು ಹೇಳ್ತಾನೆ ಸತ್ಯಣ್ಣನ ಜೊತೆ, ಸತ್ಯಣ್ಣ ಮಗು ಇರ್ಲಿ ಗಂಡಿನ ಮುಖದಲ್ಲಿ ಇಂದಾಗ, ಏನ್ ಸತ್ಯಣ್ಣ ಮನಸ್ಸಿನಲ್ಲಿ ತುಮುಲ ಗೊಂದಲ ನೋವು ಇದೆ, ನೀನ್ ಬಲವಂತವಾಗಿ ನನ್ನ ಮದ್ವೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಇರ್ಲಪ್ಪ, ಅಂತಃಕರಣ ಶುದ್ಧಿ ಇರ್ಲಿ, ಯಾಕಂಗಂತ ಎಲ್ಲ ಒಳ್ಳೇದಾಗುತ್ತೆ ಅಂತೇಳಿ. ಸರಿ, ಬಂದು ಹಾರ ಬದಲಾಯಿಸ್ಕೊಂಡು ಉಂಗ್ರನ ಬದಲಾಯಿಸ್ಕೊಂಡು ಎಂಗೇಜ್ಮೆಂಟ್ ಮುಕ್ತಾಯ ಆಗುತ್ತೆ. ಎಲ್ರಿಗೂ ಕೂಡ ನಮಸ್ಕಾರ ಹಾಕಿದ್ರೆ ದೇವಯಾನಿ ನಾಟಕ ಶುರು ಮಾಡ್ತಾಳೆ. ರಾಮಣ್ಣ ಸಂಗೀತ ಇಬ್ರಿಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನ ಮಗಳನ್ನ ಸೊಸೆಯಾಗಿ ಮಾಡ್ಕೊಳ್ತಿದ್ದಾರೆ. ಇವಳು ಅಪ್ಪು ಕೊನೆಗೂ ಮೊಮ್ಮಗಳು, ಮನೆ ಮೊಮ್ಮಗಳಿಗೆ ಸೊಸೆ ಆಗ್ತಾ ಇದ್ದಾಳೆ ಅಂತ ಅಂತಾರೆ. ಎಲ್ಲ ಖುಷಿಯಾಗಿ ಆಶೀರ್ವಾದ ಮಾಡ್ತಾರೆ. ಆದ್ರೆ ಅಜಿತ ಮಾತ್ರ ಬಹಳ ಬೇಸರ ಮಾಡ್ಕೊಂಡು ನಚ್ಚಿ, ಎಲ್ರೂ ನಗ್ಸೋ ನೀನು ಜೀವನದಲ್ಲಿ ಸದಾ ನಗ್ತಾ ಇರಪ್ಪ ನೀನು, ಅದೇ ನಾನು ಬಯಸೋದು ಅಂತಾರೆ. ಅವನು ನೊಂದು ಮುಖದಲ್ಲಿ ನೋಡ್ತಾನೆ. ಭೂಮಿ, ಮೈದು ನೀನು ಯಾವಾಗ್ಲೂ ಖುಷಿಯಾಗಿರ್ಬೇಕು, ಬೇಸರ ಮಾಡ್ಕೋಬೇಡ ಮೈದು ಅಂತಾಳೆ. ಆಯ್ತು ಅದಕ್ಕೆ ಅಂತ ಹೇಳ್ತಾರೆ. ಸರಿ, ಎಲ್ಲ ಮುಗಿಸ್ಕೊಂಡ್ ಬರ್ತಾ ಇರ್ತಾರೆ. ಹೊರಗಡೆ ಬರ್ಬೇಕಾದ್ರೆ ಅಜಿತ್ನಿಗೆ ಒಂದ್ ಫೋಟೋದಲ್ಲಿ ನೋಡ್ತಾ ಇರ್ತಾರೆ. ಏನೋ ನೋಡಿದಾಗ, ಏನದು, ಏನ್ ನೋಡಷ್ಟು ಖುಷಿ ಪಡ್ತೀರಾ ಅಂತ ಅಂತಾರೆ. ಅದಕ್ಕೆ ಏನಿಲ್ಲ ನೋಡು, ಭಾಗ್ಯಮ್ಮನವರು ಪೆರೋಲ್ ಮೇಲೆ ಬಿಡುಗಡೆ ಆಗಿದ್ದಾರೆ ಅಂತ. ಹೌದಾ, ನಮ್ಮಮ್ಮ ಇವತ್ತೇ ಬರ್ತಾಳೆ? ಹೌದು, ಈಗ ಹೋಗ್ ಕರ್ಕೊಂಡ್ ಬರೋದೆ. ಎಲ್ಲ ಹೊರಗಡೆಗೆ ಹೋಗ್ತಾರೆ. ಭೂಮಿ ಬಾ ಚಪ್ಕೊಳ್ತಾಳೆ, ನನಗೆ ಬಹಳ ಸಂತೋಷ ಆಯ್ತು ನಮ್ಮ ಅಮ್ಮನ್ ಕರ್ಕೊಬರ್ತಾ ಇರೋದು. ಅದಕ್ಕೆ ಅಜಿತ್ ಅಂತಾನೆ, ನಿನ್ ಮುಖದಲ್ಲಿ ಯಾವಾಗ್ಲೂ ನಗು ನೋಡ್ಬೇಕು ಅಂದೆ ನನ್ನ ಆಸೆ ಭೂಮಿ ಅಂತ ಹೇಳಿ ಕೈ ಹಿಡ್ಕೊಂಡು ಅವ್ರಿಗೆ ಕರ್ಕೊಂಡು ಹೋಗ್ತಾನೆ. ಎಲ್ರು ಹೋಗ್ತಾ ಇರ್ತಾರೆ. ಇವ್ರಿಗೆ ದೇವ್ಯಾನಿಗೆ ಒಳ್ಳೆ ಶಾಕ್ ಕೊಡ್ತಾಳೆ ಅಶ್ವಿನಿ. ನೀವೆಲ್ಲಿ ನಿಂತಿದ್ರು ಅಲ್ಲೇ ನಿಂತ್ಕೋಬೇಕು, ನಾನ್ ಬಂದ್ ನಿಮ್ ಹತ್ರ ಅಂದ್ರೆ ಎಲ್ಲಿ ನಿಂತಿರ್ಬೇಕು ಅಲ್ಲೇ ನಿಂತಿರ್ಬೇಕು. ಹೌದು, ಎಲ್ಲಿ ನಿಂತಿದೆ ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ. ಆಯ್ತು ಬಾ ಅಂತ ಹೇಳ್ತಾಳೆ. ಬಂದಿವಿ ಹಿಂದ್ಗಡೆಯಿಂದ ಗಂಡನ್ನ ಅವಳ ತಲೆಗೆ ಹಿಡ್ತಾಳೆ, ಗುರಿ ಹಿಡ್ತಾಳೆ ಕೊಲ್ಲಕ್ಕೆ ಅಂತ ಹೇಳಿ. ಗೊತ್ತಾಗ್ಬಿಡುತ್ತೆ, ಇವತ್ತು ನೀನನ್ನ ಮಾತ್ರ ಉಳಿಸೋದಿಲ್ಲ ನಾನು, ಯಾಕೆಂದ್ರೆ ನನ್ನನ್ನು ಇಷ್ಟೊಂದೆಲ್ಲ ನೋವು ಮಾಡಿ ನನ್ನನ್ನ ಸೊಸೆ ಮಾಡ್ತೀನಿ ಅಂತ ಹೇಳಿ, ನಚ್ಚಿ ಜೊತೆ ಮದ್ವೆ ಮಾಡ್ತೀನಿ ಅಂತ ಹೇಳಿ ನಿನ್ ಮಗಳನ್ನ ಗಂಟಾಗ್ತಿದೀಯ. ಬಿಡಲ್ಲ ಕಣೆ, ಇವತ್ ನಿನ್ನ ಮಾತ್ರ ಬಿಡುದಿಲ್ಲ ನಾನು ಅಂತ ಸರಿಯಾಗಿ ಗುರಿ ಇಟ್ಕೊಂಡು ನಿಂತಿರ್ತಾಳೆ. ಟ್ರಿಗರ್ ಒತ್ತುತ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೇವಯಾನಿ, ಪ್ಲೀಸ್ ನಿನ್ ಕೈ ಮುಗಿತೀನಿ, ನೀನು ಹಂಗೆಲ್ಲ ಮಾಡ್ಬೇಡಮ್ಮ, ನನ್ ನಿಜ ಹೇಳೋದನ್ನ ಕೇಳು, ಸಮಾಧಾನವಾಗಿ ಕೇಳು, ಎಲ್ರು ನೋಡ್ತಾ ಇದಾರೆ, ಸ್ವಲ್ಪ ಸಮಾಧಾನವಾಗಿ ಕೇಳು. ಏನ್ ಸಮಾಧಾನವಾಗಿ ಕೇಳೋದು? ನನ್ ಯಾವ್ದೇ ಕಾರಣಕ್ಕೂ ನನ್ನ ಮಗಳನ್ನ ಹೋಗಿ ಮದ್ವೆ ಮಾಡ್ತಿದ್ನ ನಾನು ಹಂಗಿದ್ರೆ ನಾನು ಚೆನ್ನಾಗಿ ಆಸ್ತಿ ಅವಳ ಆಸ್ತಿ ಹೊಡೆಯೋಕ್ಕೋಸ್ಕರ ಮಾಡ್ತಿದ್ದೆ. ಅಂದ್ರೆ ಆಸ್ತಿ ಹೊಡಿಬೇಕು ಅನ್ನೋ ಉದ್ದೇಶ ಇದೆ. ಋತ್ವಿಕ್ ಬೇಕಾದಷ್ಟು ಆಸ್ತಿವಂತ ಮಾಡ್ತಿದ್ದೆ. ನಾನ್ ಯಾಕೆ ಮಾಡ್ತಿದ್ದೆ? ನಾನು ನಮ್ಮ ಮನೇಲಿ ಒಂದು ವ್ಯಕ್ತಿ ಇದೆಯಲ್ಲ, ಆ ವ್ಯಕ್ತಿಯಿಂದ ಯಾರದು, ಅದೇ ಮುತ್ಕಿ ಇದ್ದಾಳಲ್ಲ, ಆ ಮುತ್ಕಿಯಿಂದ ನೋಡಿ ಎಷ್ಟು ದುರಹಂಕಾರ, ಅತ್ತೆ ಅನ್ನೋದಿಲ್ಲ.
ಆ ಮುತ್ಕಿಯಿಂದನೇ ಈಗ ತಕ್ಷಣದಲ್ಲಿ ಎಂಗೇಜ್ಮೆಂಟ್ ಆಗ್ಬೇಕು, ಇನ್ನೆಲ್ಲಿ ಜೀವನ ಪೂರ್ತಿ ನಮ್ಮನೆಲ್ಲ ಕೂತ್ಕೋತಾಳೋ, ಭೂಮಿಗೂ ಅಜಿತನಿಗೂ ಅಡ್ಡಿಯಾಗಿ ಅಂತೇಳಿ ಫಿಕ್ಸ್ ಮಾಡಿದ್ರು. ನಾನು ಏನ್ ಮಾಡ್ಲಿ ಅಂತ ನಾಟಕದ ಕಣ್ಣೀರ್ ಸುರ್ಸಕ್ ಶುರುವಾಯ್ತಾಳೆ. ಅದಕ್ಕೆ ಇವಳು ಸಾಕು ಸುಮ್ಮನೆ ಅಳಬೇಡಿ, ಆಯ್ತು ಐ ಆಮ್ ವೆರಿ ಸಾರಿ ಮನಸ್ತಾರ ಅನ್ಕೊಳ್ತಾಳೆ. ನಿನ್ ನಾಟಕ ನನಗೆ ಗೊತ್ತಿಲ್ವೇನೆ, ನೀನೇನ್ ಕಡಿಮೆ ಹೆಣ್ಣಲ್ಲ, ನೀನು ಮನೆ ಹಾಳಿ, ನೀನು ಬಿಡೋದಿಲ್ಲ ನಿನ್ನನ್ನ, ಆದ್ರೆ ಇನ್ಮೇಲಾದ್ರೂ ನನಗೆ ಸಹಾಯ ಮಾಡ್ತೀರ, ಖಂಡಿತ ಮಾಡ್ತೀನಿ ಅಂತ ಅಂತಾಳೆ. ಎಲ್ರು ಮನೆಗ್ ಬರ್ತಾರೆ. ಮನೆಗ್ ಬರೋದಕ್ಕಿಂತ ಮುಂಚಿತವಾಗಿ ಭೂಮಿ ಅತ್ತೆ ಒಂದು ಪರಿಹಾರ ಆಗ್ಬೇಕು. ಏನಮ್ಮ ಅದು ಅಂದಾಗ, ಅಪ್ಪು ಜೀವನ ಸರಿ ಮಾಡಿಸ್ಬೇಕು, ಅದಕ್ಕೆ ಅಜ್ಜಿ ಶ್ರವಣು ಎಲ್ಲ ಹೌದು ಅದು ಸರಿನೇ, ಕರ್ಸ್ಬಿಟ್ಟು ಮಾತಾಡೋಣ ಎಲ್ರು. ಸಂಗೀತ ಕರ್ಸ್ಬಿಡು ಎಲ್ರು. ಆಯ್ತು ಅಮ್ಮ ಅಂತೇಳಿ ತೀರ್ಮಾನ ತಗೊಂಡ್ ಬರ್ತಾರೆ. ಬಂದ ಮೇಲೆ ಮನೆಯಲ್ಲಿ ಎಲ್ಲ ಬೀಗ್ರು ಗಂಡ ಎಲ್ಲ ಬರ್ತಾರೆ. ಭಾಗ್ಯಮ್ಮನವರು ಬರ್ತಾರೆ. ಅಜಿತ್ ಹೇಳ್ತಾನೆ, ಚೆನ್ನಾಗಿರಿ ಭಾಗ್ಯಮ್ಮ, ಖುಷಿಯಾಗಿರ್ಬೇಕು. ಭೂಮಿ ನಾನು ಕರ್ಕೊಂಡೋಗ್ತೀನಿ, ನೀನು ಹಣ್ಣು ಕಟ್ ಮಾಡ್ಕೊಬಾ ಅಂತ ಸಂಗೀತ ಅಂತಾರೆ. ಅಷ್ಟರಲ್ಲಿ ಬೀಗ್ರು ಬಂದಿದ್ರಿಂದ ಭೂಮಿ ಕರ್ಕೊಂಡು ಹೋಗಮ್ಮ ಅಂತೇಳಿ ಹೇಳ್ತಾರೆ. ಸರಿ ಬರ್ತಾರೆ. ಬಂದ ಮೇಲೆ ಏನ್ ಭೂಮಿ ಅದು ಸಮಸ್ಯೆ? ಏನಿಲ್ಲಮ್ಮ, ಸಮಸ್ಯೆ ಆಗಿರೋದಕ್ಕೆ ಸರಿಪಡ್ಸೋಣ ಅಂತ ಕರ್ಸಿರೋದು. ಇಲ್ಲಿ ಅಜ್ಜಿ ಕೇಳ್ತಾರೆ. ಅದಕ್ಕಿಂತ ಮುಂಚೆ ಅಪ್ಪು ರೇಗಕ್ ಶುರು ಮಾಡ್ತಾಳೆ. ಅಲ್ಲ ನೀವ್ ಯಾಕೆ ಬಂದ್ರಿ ಇಲ್ಲಿಗೆ ಅಂತ ಹೇಳಿ. ಸಂಗೀತ ಬೈತಾರೆ ಸರಿಯಾಗಿ, ಏನ್ ಮಾತು ಅಂತ ಹಾಡ್ತೀಯೆ, ಸ್ವಲ್ಪನಾದ್ರೂ ಗೌರವ ಬೇಡ ನಿನಗೆ ಅತ್ತೆ ಮಾವ ಅನ್ನೋದು? ಏನು ಬಂದಿದ್ದಾರೆ ಅಂತ ಕೇಳ್ತೀಯ? ಕ್ಷಮೆ ಇರ್ಲಪ್ಪ, ಕ್ಷಮೆ ಇರ್ಲಿ ನಿಮ್ಮಲ್ಲಿ, ಬಂದು ಹೋಗಿ ಮಾಡೋ ಅಂತದ್ದು. ಆದ್ರೆ ನನ್ ಮಗಳಿಂದಾಗಿ ಇದು ಯಾವ್ದು ಸಾಧ್ಯ ಆಗ್ಲಿಲ್ಲ. ಏನ್ ಸಮಸ್ಯೆ ಹೇಳ್ರಪ್ಪ, ಯಾಕೆ ಹಿಂಗೆ ಅಪ್ಪು ಬಂದ್ ಕೂತ್ಕೊಳ್ತಾಳೆ ಅಂದಾಗ, ಅದಕ್ಕೆ ಅವ್ರ ಬೀಗ್ರಿದ್ದವರು, ಏನಿಲ್ಲಮ್ಮ ಅವಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ, ನಮ್ಮನ್ನಿನ್ನೂ ಹೊಂದ್ಕೊಳಕ್ಕಾಗಿಲ್ವೇನೋ. ಅಷ್ಟರಲ್ಲಿ ಅಪ್ಪು ಇದ್ದವಳು, ಏನ್ ಮಾವ ನಾನೇನ್ ಸರಿಯಾಗಿ ನಡ್ಕೋತಾ ಇಲ್ವಾ, ಸರಿಯಾಗಿ ನಿಮ್ ಜೊತೆ ಇಲ್ವಾ ನಾನು, ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ ಹಾಗಂತಿದ್ದಾಗನೇ ಅಜ್ಜಿ ಬೈತಾರೆ. ಬಾಯಿ ಮುಚ್ಚು ಮೊದ್ಲು ಬಡ್ದು ಬಿಡ್ತೀನಿ ಬಾಯಿನೇಕ್ಕೆ, ಸ್ವಲ್ಪನೂ ಗೌರವ ಇಲ್ಲ ನಿಮ್ಗೆ ಹಿರಿಯರು ಅನ್ನೋದು. ಆಮೇಲೆ ಸಂಗೀತನೂ ಬೈತಾರೆ, ಏನೇ ಇದು, ಸ್ವಲ್ಪನಾದ್ರೂ ಗೌರವ ಬಿಡುವ, ಸುಮ್ಮನಿದ್ರೆ ಸರಿ, ನೀನು ನಾನೇ ಕರೆಸ್ತೆ ಕಣೆ, ಏನು ಇವಾಗ ನಾನೇ ಕರ್ಸಿರೋದು ನಾನು, ಗೊತ್ತಾಯ್ತಲ್ಲ, ಎಷ್ಟ್ ದಿನ ಅಂತ ಇರ್ತೀಯ, ಖುಷಿಯಾಗಿರಿ ಇಬ್ರುನುವೆ, ಏನ್ ಸಮಸ್ಯೆ ನಿಂದು ಅಂತ ಅಂದಾಗ, ಅದಕ್ಕೆ ಅಪ್ಪು ಅಂತಾಳೆ, ನಾನು ನೀವು ನಡೀರಿ. ಅದಕ್ಕೆ ಗಂಡ ಅಂತಾನೆ, ಏನ್ ಸಮಸ್ಯೆ ಹೇಳು, ಇದಕ್ಕೇನ್ ಸೊಲ್ಯೂಷನ್, ನಾವಿಬ್ರು ಬೇರೆ ಹೋಗೋಣ ಅಂತಾಳೆ. ಹಂಗಂತಿದ್ದಂಗೆ ಪಾಪ ಅವನು ಅಪ್ಪ ಅಮ್ಮನ್ ಬಿಟ್ಟು ಬರಕ್ಕಾಗತ್ತ? ಯಾರೇ ಆದ್ರೂ ಅಷ್ಟೇ ಅಲ್ವಾ, ಈ ತಪ್ಪನ್ ಮಾಡ್ಬಾರ್ದು. ನಮ್ಮನ್ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳು ಎಷ್ಟು ಮುಖ್ಯನೋ, ನಮ್ಮ ಗಂಡಂದಿರಿಗೆ ಜನ್ಮ ಕೊಡ್ತಕ್ಕಂಥ ತಂದೆ ತಾಯಿಗಳು ಕೂಡ, ಅವರು ಕೂಡ ನಮಗೆ ಮುಖ್ಯನೇ ಪಾಪ, ಹೌದಲ್ವಾ? ಅದಕ್ಕೆ ಎಲ್ರು ಕೂಡ ಬುದ್ಧಿ ಹೇಳ್ತಾರೆ, ಏನ್ ತಮಾಷೆ ಆಡ್ತೀಯ ನೋಡು, ನೀನ್ ಏನಿದ್ರು ನಿಮ್ ಮನೇಲಿ ಜಾಗ ಇಲ್ಲ, ಅಜ್ಜಿ ಹೇಳ್ತಾರೆ ಈ ಮನೇಲಿ ಜಾಗ ಇಲ್ಲ, ಕರ್ಕೊಂಡೋಗಿ ನೀನ್ ಏನಿದ್ರು ಅತ್ತೆ ಮಾವ ಗಂಡನ ಜೊತೆನೆ ಬರ್ಬೇಕು, ಅವ್ರ ಜೊತೆನೆ ಬದುಕಬೇಕು, ಬಾಳ್ಬೇಕು ನೀನು, ಗೊತ್ತಾಯ್ತಲ್ಲ. ಸಂಗೀತನೂ ಕೂಡ ಅದೇ ಮಾತು ಹೇಳ್ತಾರೆ. ಎಲ್ಲ ಹೋಗ್ತಾರೆ. ಹೋದ್ಮೇಲೆ ಅಜಿತ ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದ್ಮೇಲೆ ಭೂಮಿ, ನಮ್ಮಮ್ಮ ನನ್ನನ್ನು ಅಂತ ಇದ್ರು ಸಾಹೇಬ್ರೆ, ಎಲ್ರ ಮನಸ್ಸನ್ನು ಎಲ್ರ ಬದುಕನ್ನು ಸರಿಪಡಿಸೋ ನೀನು, ನಿನ್ ಗಂಡನ ಜೊತೆ ಚೆನ್ನಾಗಿದೀಯಮ್ಮ, ನೀನ್ ಸರಿಯಾಗಿ ಸರಿಪಡಿಸ್ಕೊಂಡು ನೀನ್ ಚೆನ್ನಾಗಿ ಬಾಳು ಅಂತ ಅಂದ್ರು ಸಾಹೇಬ್ರೆ. ನನ್ಗೆ ಯಾಕೋ ಭಯ ಆಗ್ತಾ ಇದೆ, ಎಲ್ಲಿ ಅನುಮಾನ ಬರ್ತಾ ಇದೆಯೋ ಅಂತ ಹೇಳಿ, ನಾವ್ ತಪ್ಪು ಮಾಡ್ತಾ ಇದೀವಿ ಅಂತ ಅನ್ಸಲ್ವಾ ಸಾಹೇಬ್ರೆ ಅಂತಾಳೆ. ಅದಕ್ಕೆ ಅಜಿತ ಪಾಪ ಅವ್ನು ಎಷ್ಟೋ ಬಾರಿ ಪ್ರೀತಿ ಇದೆ, ನಾವಿಬ್ರು ಸಂಸಾರ ಮಾಡೋಣ ಅಂತ ಹೇಳಿ ಹೋದ್ರು ಕೂಡ ಅವಳು ನಂಬ್ತಾ ಇರ್ಲಿಲ್ಲ. ಇವನು ಕೊನೆ ಬಾರಿ ಕೇಳ್ಕೊಂಡಾಗ ಇವಳು ನಂಬಿದ್ಲು, ನಾವ್ ಜೊತೆ ಹೇಗೆ ಸಂಸಾರ ಮಾಡೋಣ ಅಂತ ಹೇಳಿ ಅಂದಾಗ, ಇವನು ಯಾವ್ದೋ ಒಂದು ಸಂದರ್ಭದಲ್ಲಿ ಯಾವ್ದೋ ಒಂದು ಮಾತಿಗೆ ಭಯಪಟ್ಟ. ಆದ್ರೆ ಈಗ ಮಾತ್ರ ಇಬ್ರು ಕೂಡ ಒಂದಾಗುವಂತ ನಿರ್ಧಾರ ಅವ್ರೇ ಮಾಡೋ ಅಂತ ಸಂದರ್ಭ ಬಂದಿದೆ. ಇಂತಹ ಈ ಒಂದು ಸುಂದರವಾದಂತಹ ಒಂದು ಸಂಚಿಕೆಯನ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.